ನಾನು ಕೊಪ್ಪಳ ಶಿಕ್ಷಣ ಇಲಾಖೆಯ ಭ್ರಷ್ಟಾಚಾರದ ಬಗ್ಗೆ ಈ ಸಂದರ್ಭದಲ್ಲಿ ಮಾತಾಡ್ತಾ ಇದ್ದೀನಿ. ಏನಾಗಿದೆಯಪ್ಪ ಅಂತಂದರೆ, ಮಕ್ಕಳ ಕಲಿಕೆಗೆ ಉಚಿತವಾಗಿ ಪೂರೈಕೆ ಆಗ್ತಕ್ಕಂಥ ಪುಸ್ತಕಗಳನ್ನು ಕೂಡ ಅಧಿಕಾರಿಗಳು ಮಾರಾಟ ಮಾಡಿ ರೊಕ್ಕ ತಿಂತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಕೊಪ್ಪಳದ ಶಿಕ್ಷಣ ಇಲಾಖೆ ಏನಂತಂದರೆ, ಮಕ್ಕಳ ಕಲಿಕಾ ಗುಣಮಟ್ಟವನ್ನು ಅಭಿವೃದ್ಧಿಪಡಿಸೋದಕ್ಕೆ ಒಳ್ಳೆ ಗುಣಮಟ್ಟದ ವಿಷಯ ಇರತಕ್ಕಂಥ ಪುಸ್ತಕಗಳನ್ನ ಎಲ್ಲ ಶಾಲೆಗಳು ಪೂರೈಕೆ ಮಾಡಿರ್ತಕ್ಕಂಥದ್ದಿದೆ. ಆದರೆ ಕೊಪ್ಪಳದಲ್ಲಿ ಏನಾಗಿದೆಯಪ್ಪ ಅಂತಂದರೆ, ಮಕ್ಕಳ ಕಲಿಕೆಗೆ ಮತ್ತು ಕಲಿಕೆ ಗುಣಮಟ್ಟವನ್ನು ಹೆಚ್ಚು ಮಾಡೋದಕ್ಕೇ ಪೂರೈಕೆ ಆಗಿರ್ತಕ್ಕಂಥ ಪುಸ್ತಕಗಳು ಇವತ್ತು ಕೊಪ್ಪಳದ ಗುಜರಿ ಅಂಗಡಿಯಲ್ಲಿ ನಾವು ನೋಡ್ತಾ ಇದ್ದೀವಿ. ಏನಾಗಿದೆ ಇಲ್ಲಿ ಕೊಪ್ಪಳದಲ್ಲಿ ಅಂತಂದರೆ, ರೈಲ್ವೆ ಸ್ಟೇಷನ್ಗೆ ಹೋಗೋ ದಾರಿಯಲ್ಲಿ ಹನುಮಂತಪ್ಪ ಅಂತಕ್ಕಂಥ ಅವರ ಒಂದು ಗುಜರಿ ಅಂಗಡಿ ಇದೆ. ಗುಜರಿ ಅಂಗಡಿಯಲ್ಲಿ ಶಿಕ್ಷಣ ಇಲಾಖೆಯ ಪಠ್ಯ ಪುಸ್ತಕಗಳು ಇರೋದನ್ನು ನಾವು ನೋಡ್ತಾ ಇದ್ದೀವಿ. ಇದಕ್ಕೆ ಸಂಬಂಧಪಟ್ಟಂಗೆ ಅವರಿಗೆ ಮಾತಾಡಿದ್ದಾರೆ. ಅವರು ಹೇಳ್ತಾರೆ ಏನಪ್ಪ ಅಂತಂದರೆ, ಅದು ಕಲಿಕಾ ಗುಣಮಟ್ಟವನ್ನು ಹೆಚ್ಚಿಸೋದಕ್ಕೆ ಪೂರೈಕೆ ಆಗಿರ್ತಕ್ಕಂಥ ಪುಸ್ತಕಗಳು ಅವು ಪಠ್ಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥವು ಅಲ್ಲ ಅನ್ನುವಂಥದ್ದನ್ನು ಹೇಳ್ತಕ್ಕಂಥದ್ದನ್ನು ಕೇಳ್ತಾ ಇದ್ದೀವಿ. ಆದರೆ ಇಲ್ಲಿ ಪುಸ್ತಕಗಳನ್ನು, ಉಳಿಕೆ ಆಗಿರ್ತಕ್ಕಂಥ ಪುಸ್ತಕಗಳನ್ನು ಸರ್ಕಾರಕ್ಕೆ ಅವರು ಮರಳಿ ಕೊಡಬೇಕಾಗತ್ತೆ, ಲೆಕ್ಕಪತ್ರವನ್ನು ಇಡಬೇಕಾಗತ್ತೆ. ಆಮೇಲೆ ಮಾರಾಟ ಮಾಡೋದಕ್ಕೂ ಅದಕ್ಕೂ ಒಂದು ಪ್ರೊಸೀಜರ್ ಅನ್ನುವಂಥದ್ದು ಇದೆಯಲ್ಲ, ಅದು ಇಲ್ಲಿ ಪಾಲನೆ ಆಗದೇ ಕಳ್ಳ ರೀತಿಯಲ್ಲಿ ಗುಜರಿ ಅಂಗಡಿಗೆ ಬಂದು ಬಿದ್ದಿರ್ತಕ್ಕಂಥದ್ದು. ಸುಮಾರು ನನಗೆ ಗೊತ್ತಿರೋ ಹಾಗೆ 1 ಕ್ವಿಂಟಲ್ ಪುಸ್ತಕಗಳು ಏನಪ್ಪ ಅಂದರೆ ಗುಜರಿ ಅಂಗಡಿಯಲ್ಲಿ ಸಿಕ್ಕಿರ್ತಕ್ಕಂಥದ್ದಿದೆ. ಈ ಸಂದರ್ಭದಲ್ಲಿ ನಾವು ಸರ್ಕಾರಕ್ಕೆ ಏನು ಒತ್ತಾಯ ಮಾಡ್ತೀವಿ ಅಂತಂದರೆ, ಇವತ್ತು ಸರ್ಕಾರಿ ಶಾಲೆಗೆ ಬರ್ತಕ್ಕಂಥ ಮಕ್ಕಳ ಬಗ್ಗೆ ಮಕ್ಕಳ ಪಾಲಕರು ಮತ್ತು ಸರ್ಕಾರ ವಿಶೇಷ ಕಾಳಜಿ ವಹಿಸಿ ಕ್ರೋಸ್ ಟುಗೆದರ್ ಹಣವನ್ನು ಖರ್ಚು ಮಾಡಿ ಕೆಲಸವನ್ನು ಮಾಡ್ತಾ ಇದೆ. ಮಕ್ಕಳ ಕಲಿಕೆಗೆ ಏನಾದರೂ ಒಂದು ಗುಣಮಟ್ಟಕ್ಕೆ ಸಂಬಂಧಪಟ್ಟಂಗೆ ಒಂದು ಒಳ್ಳೆಯ ಕೆಲಸ ಮಾಡಬೇಕಂತೇಳಿ. ಆದರೆ ಇದರ ಮಧ್ಯೆ ಏನಾಗ್ತಾ ಇದೆ ಅಂತಂದರೆ, ಕಳ್ಳರು ಏನಪ್ಪ ಅಂತಂದರೆ ಬೇರೆ ರೀತಿಯ ಭ್ರಷ್ಟಾಚಾರಗಳನ್ನು ಮಾಡೋದ್ರ ಜೊತೆಗೆ ಮಕ್ಕಳ ಪುಸ್ತಕವನ್ನು ಕೂಡ ಮಾರಾಟ ಮಾಡಿ ತಿಂತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ ಶಿಕ್ಷಣ ಸಚಿವರಿಗೆ ಮತ್ತು ಮೇಲ್ಮಟ್ಟದ ಅಧಿಕಾರಿಗಳಿಗೆ ನಾವು ಒತ್ತಾಯ ಮಾಡೋದೇನಪ್ಪ ಅಂತಂದರೆ, ಸರ್ಕಾರ ತಕ್ಷಣವೇ ಈ ವಿಚಾರವಾಗಿ ಉನ್ನತ ಮಟ್ಟದ ತನಿಖೆಯನ್ನು ನಡೆಸಬೇಕು, ಸಂಬಂಧಪಟ್ಟ ಭ್ರಷ್ಟರ ವಿರುದ್ಧ ಕ್ರಮವನ್ನು ಜರುಗಿಸಬೇಕು, ಮಕ್ಕಳಿಗೆ ಏನಪ್ಪ ಅಂತಂದರೆ ನ್ಯಾಯವನ್ನು ದೊರಕಿಸಿಕೊಡಬೇಕು ಅಂತ ಈ ಸಂದರ್ಭದಲ್ಲಿ ಒತ್ತಾಯ ಮಾಡ್ತೀನಿ. ನನ್ನ ಹೆಸರು ಏನಪ್ಪ ಅಂತಂದರೆ ಬಸವರಾಜ್ ಸಿಲ್ವಂತರ್, ಪ್ರಗತಿಪರ ಸಂಘಟನೆಗಳ ಒಕ್ಕೂಟ, ಕೊಪ್ಪಳ.